ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಹಳೆಯದು ಮರೆಯಲಿ ಹೊಸತಿನಲ್ಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ ಪಾಪವ ತೊಳೆವುದು ಪ್ರೀತಿಯ ಚಿಲುಮೆ ಪ್ರೀತಿಯು ಇಲ್ಲದ ಬಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ಪ್ರೀತಿಯು ಇಲ್ಲದ ಬಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ನಿಮ್ಮನ್ನು ನೀಡಿತು ದೈವವು ನನಗೆ ನನ್ನಯ ಪ್ರಾಣವು ಮೀಸಲು ನಿಮಗೆ ಈ ಸುದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಹಳೆಯದು ಮರೆಯಲಿ ಹೊಸತಿನಲ್ಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಈ ಸುದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಈ ಸುದಿನ ನಿನ್ನ ಜನುಮದಿನ ಏನೇ ಕಾರ್ಯ ಮಾಡಿದ್ರು ಅದರಿಂದ ಪ್ರತಿಫಲ ಅಪೇಕ್ಷೆ ಮಾಡಬಾರ್ದು ಅನ್ನೋದು ನಮ್ಮ ಹಿರಿಯರ್ದಿದ್ದು ನಿಜ. ಅದೇ ನಿಟ್ಟಿನಲ್ಲಿ ಒಳ್ಳೆ ಕಾರ್ಯಗಳು ಏನಿದೆಯೋ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಇದೆಲ್ಲ ಏನು ನಂದೇನು ಇದಕ್ಕೆ ಶ್ರಮ ಇಲ್ಲ. ಇಲ್ಲ ನನ್ನ ಸ್ನೇಹಿತರದ್ದು ಈ ಥರ ನಮ್ಮ ಹಿತೈಷಿಗಳದ್ದು ಅಣ್ತಮ್ಮದಿರದು ಅವ್ರುಗಳು ಮಾಡ್ತಾ ಇರೋದು. ಮಾಡೋ ಒಳ್ಳೆ ಕಾರ್ಯಗಳಿಗೆ ದೇವರು ದಾರಿ ಕೊಟ್ಕೊಂಡು ಹೋಗ್ತಿದ್ದಾನೆ. ಅವ್ರ ಜೊತೆಲಿ ನಾವು ಇರ್ತೀವಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಈಗ ಈ ಹುಟ್ಟುಹಬ್ಬನೆಲ್ಲ ಆಡಂಬರ ಮಾಡೋದು ನನಗೂ ಇಷ್ಟ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಒಂದು ಸಾಮಾಜಿಕ ಕಳಕಳಿ ಇರುವಂಥ ಕಾರ್ಯಕ್ರಮಗಳು ನಡೀತಿದೆ. ಒಂದು ಬರೋ ಮಕ್ಕಳಿಗೆ ನೋಟ್ ಪುಸ್ತಕ ಇರ್ಬೋದು, ಅಥವಾ ರಕ್ತದಾನ, ಹೆಲ್ತ್ ಕ್ಯಾಂಪು, ಅನ್ನದಾಸೋಹ, ಇದೇ ಇಂಪಾರ್ಟೆಂಟ್. ಕರೆಕ್ಟ್ ಸರ್. ಅದು ಮಾಡ್ತಿರೋದ್ರಿಂದ ಅವ್ರಿಗೆ ನಾನು ಉತ್ತೇಜನ ಇದೆ. ನಾನು ಬೇರೆದಕ್ಕೆ ಯಾವುದಕ್ಕೂ ಉತ್ತೇಜನ ಕೊಡೋದೇ ಇಲ್ಲ. ನಾನು ಹಿಂದೆ ಇರೋದು. ಹಾಗಾಗಿ ಏನೋ ಮಾಡ್ಕೊಂಡು ಹೋಗ್ತಿದ್ರೆ ಯಾವುದೋ ಜನ್ಮದ ಪುಣ್ಯ ನನಗೂ. ಇವ್ರುಗಳೆಲ್ಲ ನನಗೆ ಸಿಕ್ಕಿರೋದು. ಅವ್ರ ಜೊತೆಲಿ ಅದೇನೋ ಹೂವಿನಿಂದ ನಾರೂ ಸ್ವರ್ಗ ಸೇರ್ತಂದಾಗ ಅವ್ರ ಜೊತೆ ನಾವು ಹೋಗ್ತೀವಿ. ಹಬ್ಬದ ಆರ್ಥಿಕ ಶುಭಾಶಯಗಳು. ಏನಿವತ್ತು ಅವರ ಜನ್ಮದಿನ ಇವತ್ತೇನೆಲ್ಲ ಸ್ನೇಹಿತರುಗಳು ಸೇರಿ ಇವತ್ತು ಒಂದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಯಾಕೆ ಅಂದರೆ ನಮ್ಮ ಸ್ನೇಹಿತರು ತುಂಬ ಒಳ್ಳೆ ಮನುಷ್ಯ. ರಾಜಕೀಯ ನಮಗಾಗಲಿ ಅವ್ರಿಗಾಗಲಿ ಆಮೇಲೆ ಒಂದು ಮನುಷ್ಯತ್ವ, ಒಂದು ಪ್ರೀತಿ, ವಿಶ್ವಾಸಕ್ಕೆ ತುಂಬ ಬೆಲೆ ಕೊಡುವಂಥ ಮನುಷ್ಯ. ಆ ಇದಕ್ಕೋಸ್ಕರ ಇವತ್ತು ಇಷ್ಟು ಸಾವಿರಾರು ಜನ ಇವತ್ತು ಸೇರಿದ್ದಾರೆ ಅಂದರೆ ಆ ವಿಶ್ವಾಸಕ್ಕೋಸ್ಕರ. ಇವತ್ತು ಎಷ್ಟೋ ಜನ ಬರ್ತಡೇಗಳು ಮಾಡ್ಕೊತಾರೆ. ಹಿಂದಿನ ದಿನವೇ ಏನು ಬೇಕು ಎಲ್ಲರಿಗೂ ಹೇಳಿ ಮಾಡಿ ಪಟಾಕಿ ಹಾರ ತುರಾಯಿ ಎಲ್ಲ ತರಿಸ್ಕೊಂಡು ಬೆಳಿಗ್ಗೆ ಅವರೇ ಕರೆಸಿ ತಿರುಗಿ ಅವತ್ತು ಸಾಯಂಕಾಲಕ್ಕೆ ಬೇರೆ ಅವ್ರಿಗೆ ಎಣ್ಣೆ ಪಾಟಿ ಕೊಡಿಸಿದ್ರೆ ಅಷ್ಟೇ ಜನ ಬರೋರು. ಇಲ್ಲಾಂದ್ರೆ ಯಾರೂ ಬರೋಲ್ಲ.
ಈ ಮನುಷ್ಯನ ವ್ಯಕ್ತಿತ್ವ ಹಂಗಲ್ಲ. ಏನೇ ಆಗಲಿ, ಯಾಕೆಂದರೆ ನಾವಿಬ್ಬರು ತುಂಬ ಆತ್ಮೀಯ ಸ್ನೇಹಿತರು. ಅವರು ಯಾವ ಥರ ಯೋಚನೆ ಮಾಡ್ತಾರೋ ನಾನು ಅಲ್ಪ ಸ್ವಲ್ಪ ಹಂಗೆ ಯೋಚನೆ ಮಾಡಬೇಕು. ಎಲ್ಲಾದ ಮಟ್ಟ ಯಾರಿಗಾನ ಒಳ್ಳೇದು ಮಾಡೋಣ, ಕೆಟ್ಟದ್ದಂತೂ ಯಾವುದೇ ಕಾರಣಕ್ಕೂ ಯಾರಿಗೂ ಮಾಡೋಕ್ಕೆ ಬೇಡ. ಯಾಕೆ ಅಂದರೆ ಇದು ಮನುಷ್ಯ ಜನ್ಮ. ಈ ಜನ್ಮಕ್ಕೆ ಇದಿಲ್ಲ, ಕೆಟ್ಟದ್ದು ಮಾಡೋವಂಥದ್ದು ಅವಕಾಶ ಇಲ್ಲ. ಬರೀ ಒಳ್ಳೇದು ಮಾಡೋದು ಅಷ್ಟೇ ಅವಕಾಶ ಅವ್ರಿಗೆ ತುಂಬ ಹೆಚ್ಚಾಗಿ ಬಂದಿದೆ. ಅದ್ರ ಜೊತೆ ನೆಕ್ಸ್ಟ್ ಅವ್ರದ್ದು ರಾಜಕೀಯ ಭವಿಷ್ಯ ಚೆನ್ನಾಗಿರಬೇಕು. ಯಾಕೆ ನಗರಸಭೆ ಇದೆ ಈ ಸತಿ, ಅದಾದಮೇಲೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಇದ್ದಾವೆ. ಅದರಲ್ಲಿ ಅವ್ರು ಯಾವುದೇ ಇದಕ್ಕೆ ನಿಂತ್ಕೊಳ್ಳಿ, ಅದಕ್ಕೆ 100% ನಿಂತ್ಕೊಂಡು ಕೈಲಾದ ಮಟ್ಟಿಗೆ ಏನು ಬೇಕೋ ಒಬ್ಬ ಸ್ನೇಹಿತರಿಗೆ ಏನು ಮಾಡಬೇಕು ನಾವೆಲ್ಲ ಮಾಡೋಕ್ಕೆ ನಮ್ಮಂಥ 106 ಜನ ಸ್ನೇಹಿತರಿದ್ದೀವಿ, ಮಾಡ್ತೀವಿ ಅಂತ ಹೇಳ್ತೀನಿ. ನನ್ನ ಮಾತು ತುಂಬ ಚೆನ್ನಾಗಿ ಅವ್ರ ಸ್ನೇಹಿತರು ಅವರು ಹುಟ್ಟುಹಬ್ಬನ ಆಶ್ರಯಿಸ್ತಾರೆ. ಮತ್ತು ಅವರು ತುಂಬ ಬಡವರಿಗೆ, ಬಗ್ಗರಿಗೆ, ಕಾಯಿಲೆ ಆಗಿರ್ಬೋದು, ಮತ್ತೊಂದು ಅವತ್ತಿಂದ ಅವ್ರ ಕೂಡ ಚೆನ್ನಾಗಿ ಬಂದಿದೆ, ಮಾಡ್ತಾಯಿದ್ದಾರೆ. ಸೇವೆ, ಜನರ ಸೇವೆ ಮಾಡ್ತಾಯಿದ್ದಾರೆ. ಮತ್ತು DCG ಫೌಂಡೇಶನ್ ಅಂತ ಅವ್ರ ಸ್ನೇಹಿತರುಗಳು ಪ್ರತಿ ಬುಧವಾರ 5 ರೂಪಾಯಿ ನಾಷ್ಟನೂ ಮಾಡ್ತಾಯಿದ್ದಾರೆ. ಸ್ನೇಹಿತರಾದಂಥ DC ಗಂಗಾಧರ ಗೌಡರವರ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಸಕಲ ಸವಲತ್ತು ಕಳಿಸ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅವರು ಯಾಕಂದರೆ ನಾವೆಲ್ಲ ಜೊತೆಗಾರರು ಚಿಕ್ಕ ವಯಸ್ಸಿಂದ ಬೆಳ್ಕೊಂಡು ಬಂದಿದ್ದು. ಅವರ ಒಂದು ಸೇವಾ ಮನೋಭಾವ ಹೇಗಿದೆ ಅಂತಂದರೆ, ಬಡವ್ರ ಬಗ್ಗರಿಗೆ, ಯಾರೇ ಒಬ್ಬರು ಕಿಡ್ನಿ ಪೇಷಂಟ್ ಆಗಲಿ ಅಂಥವ್ರಿಗೆ ತುಂಬ ಸಹಾಯ ಮಾಡ್ಕೊಂಬರ್ತಾ ಇದ್ದಾರೆ. ಮೊನ್ನೆ ಒಂದು ಯೂಟ್ಯೂಬ್ ಚಾನಲ್ ನೋಡಿದೆ ಅವರ ಒಂದು ಸೇವಾ ಕಾರ್ಯ. ಯಾಕಂದರೆ ಅವತ್ತು ಅವರ ಒಂದು ಹೆಂಗ್ಸಿಗೆ ಅವ್ರ ಗಂಡ ತೀರ್ಕೊಂಡಾದಾಗ ಅವರಿಗೆ ಆರ್ಥಿಕ ಸಹಾಯ ನೀಡಿ ಇವತ್ತು ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಆ ಅಮ್ಮ ಕಣ್ಣೀರು ಹಾಕ್ಕೊಂಡು ಹೇಳಿದ್ರು. ಅದನ್ನು ನೋಡ್ತಿದ್ರೆ ಎಲ್ಲೋ ಒಂಥರ ಇಂಥ ಮನುಷ್ಯರು ಆ ಒಂದು ಸಮಾಜ ಸೇವೆ ಮಾಡೋವಂಥ ಒಂದು ಇದಕ್ಕೆ ಬರಬೇಕು ಮತ್ತು ರಾಜಕೀಯಕ್ಕೆ ಅವ್ರಿಗೆ ಸ್ಥಾನಮಾನ ಸಿಗಬೇಕು ಅಂತ ಆ ಭಗವಂತನಲ್ಲಿ ಆಶಿಸ್ತೀವಿ. DCG ಗ್ರೂಪ್ಗೆ ನಾನೊಂದು 3 ಇಯರ್ಸಿಂದ ಬರ್ತಾಯಿದ್ದೀನಿ. ನಾನು ಇಲ್ಲಿ ಮಾಡೋ ಅನ್ನದಾನ ಎಲ್ಲನೂ ಗುರುವಾರ ಅನ್ನದಾನ ಮಾಡೋದಕ್ಕೆ ಎಲ್ಲದಕ್ಕೂ ನಾನು ಬಂದು ಸೇರ್ಪಡೆ ಆಗ್ತೀನಿ. ಇವತ್ತು ಗೌಡ್ರ ಅಣ್ಣನ ಬರ್ತಡೇ ಇರೋದ್ರಿಂದ ನಾವು ಈ ಕಾರ್ಯಕ್ರಮಕ್ಕೆ ಬಂದು ಸೇರ್ಪಡೆ ಆಗಿದ್ದೀವಿ. ಇವತ್ತು ನೇತ್ರ ಇದ್ರದ್ದು ಕಣ್ಣಿನ ಪರೀಕ್ಷೆ ಎಲ್ಲನೂ ಟೆಸ್ಟ್ ಮಾಡ್ತಾ ಇದ್ದಾರೆ. ಅಣ್ಣ 100 ವರ್ಷ ಚೆನ್ನಾಗಿ ಖುಷಿಯಾಗಿರಲಿ ಅಂತೇಳಿ ನಾವು ಇವಾಗೂ ಹಾರೈಸ್ತೀವಿ. ಅವ್ರು ಯಾವಾಗಲೂ ಖುಷಿಯಾಗಿರಲಿ. ನನ್ನ ಹೆಸರು ಕುಮಾರಸ್ವಾಮಿ, ಸಿದ್ಧಗಂಗಾ ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾಯಿದ್ದೀನಿ. 2018ರಿಂದ 2024ರವರೆಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸಂಬಂಧಪಟ್ಟಂತಹ ಸಿದ್ಧಗಂಗಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಎಲ್ಲ ಕಾರ್ಯನಿರ್ವಹಿಸಲಿಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಇಂದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂತಹ DC ಗೌಡ್ರಣ್ಣರವರ ಆಶೀರ್ವಾದ ಮತ್ತು ಈ ಒಂದು ಸಂಸ್ಥೆಯನ್ನು ಬೆಳವಣಿಗೆಗೆ, ಅಭಿವೃದ್ಧಿಗೆ, ಈ ಸಾಧನೆಯನ್ನು ಮಾಡೋಕ್ಕೆ ಮೂಲ ಕಾರಣರಾದಂತಹ DC ಗೌಡ್ರಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ವೈಯಕ್ತಿಕವಾಗಿ ಹಾಗೂ ಸಿದ್ಧಗಂಗಾ ಕಾಲೇಜಿನ ಎಲ್ಲ ಉಪನ್ಯಾಸಕರು ಹಾಗೂ ಮಕ್ಕಳ ಪರವಾಗಿ ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಈ ಕಾಲೇಜು ಪ್ರಾರಂಭ ಆಗೋಕ್ಕೆ DC ಗೌಡ್ರ ಅಣ್ಣನವರ ಒಂದು ಶ್ರಮ ಮತ್ತು ಅವರ ಅನುಭವಗಳು ಮತ್ತು ಇಲ್ಲಿನ ಸಮಸ್ಯೆಗಳನ್ನು ಆಲಿಸಿ ಬಡ ಮಕ್ಕಳಿಗೆ ಮತ್ತು ದೀನದಲಿತ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ನೀಡಬೇಕು ಅನ್ನೋಂತಹ ಕನಸನ್ನು ಕಾಣ್ತಾ ಇದ್ದಾಗ ಒಂದು ಬಾರಿ ಕೇಳಿದಾಗ ಈ ಪದವಿ ಪೂರ್ವ ಕಾಲೇಜನ್ನು ನಮ್ಮ ಒಂದು ವ್ಯಾಪ್ತಿಗೆ ಬರುವಂತಹ ಮದನಾಯಕನಹಳ್ಳಿ, ಡೊಂಬರಹಳ್ಳಿಯಲ್ಲಿ ಪ್ರಾರಂಭ ಮಾಡಿ ಈ ಒಂದು ಭಾಗದ ಹೆಣ್ಣು ಮಕ್ಕಳಿಗಾಗಿರ್ಬೋದು, ಬಡ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ನೀಡಬೇಕು ಅಂತ ಅವರ ಆಶೆಯಂತೆ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭಿಸಿದ್ದೀವಿ. 2018ರಿಂದ 2024ರವರೆಗೂ 96ಕ್ಕಿಂತ ಹೆಚ್ಚು ಶೇಕಡಾವಾರು ಫಲಿತಾಂಶವನ್ನು ನೀಡುವುದರ ಮುಖಾಂತರ DC ಗೌಡ್ರ ಅಣ್ಣನವರ ಆಸೆಯಂತೆ ಒಂದು ಆಶೆಯಂತೆ ಒಳ್ಳೆಯ ಫಲಿತಾಂಶವನ್ನು ನೀಡ್ತಾ ಬಂದಿದ್ದೀವಿ. ಹಿಂದಿನ ವಾಸ್ತವವಾದಂತಹ ಏಳಿಗೆಗೆ, ಅಭಿವೃದ್ಧಿಗೆ ಮೂಲ ಕಾರಣ ಅಂದರೆ ಅದು DC ಗೌಡ್ರವರು. ಅಂದರೆ ಅವರ ವ್ಯಕ್ತಿತ್ವ ಹೇಗೆ ಅಂತಂದರೆ, ಬಡ ಮಕ್ಕಳನ್ನು ಕಂಡಾಗ ಮತ್ತು ಇತರ ಶಿಕ್ಷಣ ಸಂಸ್ಥೆಗಳನ್ನು ಕಂಡಾಗ ಮತ್ತು ಈ ಒಂದು ಭಾಗದ ಜನಗಳ ಒಡನಾಟವನ್ನು ನೋಡಿದಾಗ ಅವರು ಪ್ರೀತಿಯಿಂದ, ಒಪ್ಪಿಗೆಯಿಂದ ಒಂದು ಸಂಸ್ಥೆಗಳಾಗಿರ್ಬೋದು ಮತ್ತು ಆಸ್ಪತ್ರೆ ಆಗಿರ್ಬೋದು, ಹಾಗೆ ಇನ್ನಿತರ ಸೇವೆಗಳನ್ನು, ವ್ಯವಸ್ಥೆಗಳನ್ನು ಹಿಂದಿಗೂ ಸಹ ಅವರು ನಡೆಸ್ಕೊಳ್ತಾ ಬಂದಿದ್ದಾರೆ. ಇವತ್ತು ಅವರ ಒಂದು ಜನ್ಮದಿನದಂದು
ನಾವೆಲ್ಲರೂ ಖುಷಿಯಿಂದ ಪ್ರೀತಿಯಿಂದ ಅವರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಡಲಿ, ಈ ಸಮಾಜದ ಉನ್ನತವಾದಂತಹ ಹುದ್ದೆಯನ್ನು ಪಡೀಲಿ, ಹಾಗೆ ಈ ಜನಸಾಮಾನ್ಯರ ಒಂದು ಅಜಾತಶತ್ರುವಾಗಿ ಇನ್ನೂ ಮುಂದುವರಿಯಲಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.